ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಬಾಸ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಯಾವ್ದು ಡೈಲಿ ಇದ್ದಂಗೆ ಫಸ್ಟ್ ಅಪ್ಡೇಟ್, ರಿಕಿ ಪಾಂಟಿಂಗ್ ಅವ್ರು ಮಾತಾಡಿದ್ರೆ ಶ್ರೇಯಸ್ ಅಯ್ಯರ್ ಬಗ್ಗೆ, ಕ್ಯಾಪ್ಟನ್ ಬಗ್ಗೆ ಬಿಲ್ಡಪ್ ಕೊಡಬೇಕಲ್ವಾ, ಕೊಟ್ಟಿದ್ದಾರೆ. ಲಾಸ್ಟ್ ಮ್ಯಾಚ್ ಒಂದು ಬಾಕಿ ಇದೆ ನಮಗೆ, ಇನ್ನ ನಾವೇನು ಹೋಗ್ಬಿಟ್ಟಿಲ್ಲ, ವೆಯ್ಟ್ ಮಾಡಿ ಲಾಸ್ಟ್ ಮ್ಯಾಚ್ ಕೊಟ್ಬಿಟ್ಟು ಮತ್ತೆ ವಾಪಸ್ ಬರ್ತೀವಿ. ಹೌದು, ರಾಜಸ್ಥಾನ್ ರಾಯಲ್ಸ್ ಮೇಲೆ ಡಿಪೆಂಡೆನ್ಸಿ ಬಿದ್ದಿದೆ, ಬಟ್ ಆದ್ರೂ ಕೂಡ ಅವ್ರು ಬರ್ತೀವಿ ಅನ್ನೋ ಒಂದು ಹೋಪ್ ಅಲ್ಲಿ ಇದ್ದಾರೆ. ನೆಟ್ ರೇಟ್ ಪರವಾಗಿಲ್ಲ, ಒಂಥರ ಸುಮಾರಾಗಿದೆ. KKR ಜೊತೆ ಕಾಂಪಿಟೇಷನ್ ಬಿತ್ತು ಅಂದ್ರೆ ಬರುವಂತ ಚಾನ್ಸ್ ಇದೆ, ಬಟ್ ಲಾಸ್ಟ್ ಮ್ಯಾಚ್ ಅಲ್ಟಿಮೇಟ್ಲಿ ಗೆಲ್ಬೇಕಾಗುತ್ತೆ. ಇನ್ನ ಒಂದ್ ಕಡೆ ಶ್ರೇಯಸ್ ಅಯ್ಯರ್ ಬಗ್ಗೆ ಮಾತಾಡಿದ್ರೆ, ಕ್ಯಾಪ್ಟನ್ಸಿ ಬಗ್ಗೆ ಏನೋ ಸ್ವಲ್ಪ ಹಂಗೆ ಆಗಿರ್ಬೋದು, ಬಟ್ ಕಮ್ ಬ್ಯಾಕ್ ಖಂಡಿತ ಮಾಡ್ತಾರೆ ಅವರು. ಅಂಡ್ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋದೇನು ಅಂತ ಅಂದ್ರೆ, BCCI ಇವ್ರನ್ನ T20 ಸರ್ಕ್ಯೂಟ್ ಅಲ್ಲಿ ನೆಗೆಟ್ ಮಾಡೋದು, ಯಾವಾಗ್ಲೂ ಬಿಟ್ಬಿಡೋದು. ಈ ಸಲ ಪಕ್ಕ ಅನ್ಕೊಂಡಿದ್ದೀನಿ ಶ್ರೇಯಸ್ ಅಯ್ಯರ್ ಅವರು ಮತ್ತೆ ಇಲ್ಲಿ ಕ್ವಾಲಿಫೈ ಆದ್ವಿ ಅಂದ್ರೆ ಪ್ರೂವ್ ಮಾಡ್ತಾರೆ, ಟ್ರೋಫಿ ಎತ್ತಿರ್ತಾರೆ. ಅಂಡ್ BCCI ಅವರು ಕರೆದ್ಬಿಟ್ಟು ಇವ್ರಿಗೆ ಬರೀ ಟೀಮಲ್ಲಿ ಸ್ಲಾಟ್ ಮಾತ್ರ ಅಂತಲ್ಲ, ಕ್ಯಾಪ್ಟನ್ಸಿನೂ ಕೂಡ ಕೊಡಬಹುದು ಅನ್ನೋ ಥರ ಇವ್ರ ಅಭಿಪ್ರಾಯನ ಪಟ್ಟಿದ್ದಾರೆ. ಇವ್ರು ಸಿಕ್ಕಾಪಟ್ಟೆ ಮುಂದೆ ಬೇಜಾನ್ ಯೋಚನೆ ಮಾಡ್ತಾ ಇದ್ದಾರೆ. ಅಲ್ಲಿ ಇನ್ನು ಅವ್ರು ಕ್ವಾಲಿಫೈನೇ ಆಗಿಲ್ಲ, ಕ್ವಾಲಿಫೈ ಆಗಿ ಟ್ರೋಫಿ ಹೊಡೆದು ಇನ್ನು ಆ ಥರ ಏನೋ ಸೀನ್ಸ್ ಆಯಿತು ಅಂದ್ರೆ ಯೋಚನೆ ಮಾಡ್ಬೋದು. ಅವಾಗ ಬಂದ್ಬಿಟ್ಟು ಹೇಳೋದು ಅರ್ಥ ಇದೆ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಬಿಲ್ಡಪ್ನ ಕೊಡಿದ್ರೆ ಶ್ರೇಯಸ್ ಅಯ್ಯರ್ಗೆ, ರೊಚ್ಚಿಗೆಳ್ಸೋದಕ್ಕೋಸ್ಕರ ಶ್ರೇಯಸ್ ಅಯ್ಯರ್ನ. ನೋಡೋಣ ಅದೇನು ಆಗುತ್ತೆ ಕತೆ ಅಂತ. ಅಪ್ಡೇಟ್ ನಂಬರ್ 2 ಬರ್ತಾ ಇದೆ. ಅಪ್ಡೇಟು, ನೆನ್ನೆ ಮ್ಯಾಚು ಕೂಡ ಆಡೋಕ್ಕಾಗಲಿಲ್ಲ ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಏನಿದೆ KKRದು, ಆ ಮ್ಯಾಚು ಕೂಡ ಆಡೋಕ್ಕಾಗಲ್ಲ ಅನ್ನೋದೇ ಅಪ್ಡೇಟ್ ಬರ್ತಾಯಿದೆ. ಮತೀಶಾ ಪತಿರಾಣ ಲಾಸ್ಟ್ ಮ್ಯಾಚು ಇಂಜುರಿ ಆದರೂ, ಕಾಲಿಡ್ಕೊಂಡ್ರು, ಏನು ಬಂದು ಹಾಕಿದ್ದು ಒಂದು ಓವರ್ ಅಷ್ಟೇ. ಅಲ್ಲಿ ಶ್ರೀಲಂಕಾಯಿಂದ ಪಾಪ ಒಂದು ಓವರ್ ಬೌಲಿಂಗ್ ಹಾಕಕ್ಕೆ ಬರಬೇಕಾಗಿತ್ತು, ಇಷ್ಟು ದೂರ ಬರಬೇಕಾಗಿತ್ತಾ. ಒಂದು ಓವರ್ ಹಾಕೋ ಎರಡನೇ ಓವರ್ ಕಾಲಿಡ್ಕೊಂಡು ಆಗಲೇ ಮಲಿಕೊಂಡ್ರು. ಸೊ ಎಳ್ಕೊಂಡು ಹೋದ್ರು. ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಅವರು ಈ ಟೂರ್ನಮೆಂಟಲ್ಲಿ ಆಡೋದಿಲ್ಲ ಅಂತಲೇ ಅಪ್ಡೇಟ್ ಬರ್ತಿದೆ. KKR ಕ್ವಾಲಿಫೈ ಆಗದೆ ಸಿಕ್ಕಾಪಟ್ಟೆ ಕಷ್ಟವಾಗಿ ಕಾಣಿಸ್ತಾ ಇದೆ. ಇನ್ ಕೇಸ್ ಕ್ವಾಲಿಫೈ ಆಯಿತು ಅಂದ್ರೂ ಕೂಡ ಆಡೋದು ಸಿಕ್ಕಾಪಟ್ಟೆ ಕಷ್ಟ. ಬಟ್ ಇವರು ನೆಕ್ಸ್ಟ್ ಮ್ಯಾಚ್ಗಂತೂ ಅವೈಲೇಬಲ್ ಇರೋದಿಲ್ವಂತೆ. ಅಪ್ಡೇಟ್ ನಂಬರ್ 3, ರಿಷಬ್ ಪಂತ್ ಅವರು ಎಫರ್ಟ್ನ ಯೂಸ್ ಮಾಡಿದ್ರು. ಗುಡ್ ಟೀಮ್ ಅಂತ ಹೇಳಿದ್ರು. ನಜ್ಜಿ ಸಕ್ಕ ಟೀಮ್ ಇದೆ ನಮ್ಮದು ಒಂಥರ ಹೇಳ್ಬೇಕಾದ್ರೆ ಒಳ್ಳೆ ಕಳ್ಳನ್ ಥರ ಮಗ ಮಾಡ್ಕೊಂಡ್ರು ರಿಷಬ್ ಪಂತ್ ಅವರು. ಅಂಡ್ ಡೇಲ್ ಸ್ಟೇನ್ ಅವರು ಅದಕ್ಕೆ ಒಂದು ಉತ್ತರ ಕೊಟ್ಟಿದ್ರೆ, ವಾಟ್ಸ್ ದ ಒಪಿನಿಯನ್ಸ್ ಶಿಪ್ ಪ್ಲೇಯರ್ಸ್ ಆನ್ ಲೈವ್ ಟಿವಿಲಿ ಈ ಥರ ಹೇಳ್ಬೇಕಾ, ಲೈವಲ್ಲಿ ಇದ್ದಾಗ ಈ ಥರ ಮಾತಾಡೋದಲ್ಲಿ ಓಕೆನಾ ನಿಮಗೆಲ್ಲ? ಪರ್ಸನಲಿ ನೋ, ಅವರಿಗೆ ನೋ ಅನ್ನಿಸ್ತಿದ್ದಂತೆ, ಬೇಡ ಅಂತ ಅನ್ನಿಸ್ತಿದ್ದಂತೆ. ಬಟ್ ವಾಟ್ ದ ಡ್ಯಾಶ್ ಡೂ ಐ ನೋ, ನನಗೇನು ಗೊತ್ತೋ ಗುರು, ನನಗೇನು ಗೊತ್ತಿಲ್ಲ, ನಿಮಗೆಲ್ಲ ಗೊತ್ತು. ನನಗೆ ಪರ್ಸನಲಿ ನೋ, ನಿಮಗೆಲ್ಲ ಗೊತ್ತಲ್ವಾ? ನೀವೇ ಹಾಕೊಳ್ಳಿ ಕಮೆಂಟ್ ಸೆಕ್ಷನಲ್ಲಿ, ನೀವೇ ಯೋಚನೆ ಮಾಡಿ. ಅವ್ರಿಗೆ ಎಫರ್ಟ್ನ ಯೂಸ್ ಮಾಡಬಾರ್ದಾಗಿತ್ತಂತೆ. ಅದು ಲೈವ್ ಚಾನಲ್, ಅದು ಹೌದು ಆಬ್ವಿಯಸ್ಲಿ ಯಾರು ಕೂಡ ಮಾಡಿಲ್ಲ. ಸೊ ಇವ್ರು ಹೊಸ್ದಾಗಿ ಮಾಡಿರುವಂಥದ್ದು. ಸೊ ಇವರೆಲ್ಲ ಪರ್ಸ್ನಲಿ ಮಾತಾಡ್ಕೊಳ್ಳೋದೆಲ್ಲ ಹುಡುಗರ ಜೊತೆ ಮಾತಾಡ್ಕೊಳ್ಳೋದೆಲ್ಲ ಬಂದ್ಬಿಟ್ಟು ಇಲ್ಲಿ ಹೇಳ್ತು ಅಂತಂದರೆ, ಸೊ ಒಂದು ಸ್ವಲ್ಪ ತಲೆಕೆಟ್ಟಂಗೆ ಇರುತ್ತೆ. ಸೊ ಅದು ಏನು ಆಕ್ಷನ್ ತಗೊಂಡಿಲ್ಲಪ್ಪ BCCI ಅವರು, ಇನ್ನೂ ಏನೋ ಅಪ್ಡೇಟ್ ಬಂದಿಲ್ಲ ಅದ್ರ ರಿಲೇಟೆಡ್. ಅಪ್ಡೇಟ್ ನಂಬರ್ 4, ರಿಚರ್ಡ್ ಗ್ಲೀಸನ್ ಅವರು RCBಗೆ ಬಂದ್ಬಿಟ್ಟು ಜಾಯ್ನ್ ಆಗಿದ್ದಾರೆ. ಬ್ಯಾಕಪ್ ಆಗಿ ಇವ್ರನ್ನ ಇಟ್ಟಿದ್ದಾರೆ. ಆಡಿದರೆ CSKಗೂ ಆಡಿದ್ದಾರೆ, ಮುಂಬೈ ಇಂಡಿಯನ್ಸ್ಗೂ ಕೂಡ ಆಡಿದ್ದಾರೆ. ಸೊ ಇನ್ ಕೇಸ್ ಏನಾದ್ರು ಜಾಶ್ ಹೇಜಲ್ವುಡ್ಗೋ ಏನಾದ್ರು ಇಂಜುರಿ ಆಯಿತು ಅಂತ ಅಂದಾಗ, ಅಥವಾ ಮೈನ್ ಬುವಿ ಏನಾದ್ರು ರಸಿಕ್ ಸಲಾಮ್ದಾರ್ ಇಂಜುರಿ ಆಯಿತು ಅಂತ ಅಂದಾಗ ಇವ್ರನ್ನ ನೋಡಬಹುದು. ಅಥವಾ ಜೇಕೋಬ್ ಡಫಿನೇ ಇದ್ದಾರೆ ನಾನು ಬ್ಯಾಕಪ್ ಆಗಿ, ಇವ್ರನ್ನ ತೊಗೊಂಬಂದ್ರೆ ತುಷಾರ ಅವ್ರ ಜಾಗದಲ್ಲಿ. ಸೊ ಇವ್ರು ಬ್ಯಾಕಪ್ ಇದ್ದಂಗೆ. ಮೈನ್ 11ಅಲ್ಲಿ ಖಂಡಿತ ಆಡ್ಸೋದು, ಇವ್ರನ್ನ 12ಅಲ್ಲಿ ಆಡ್ಸೋದು ಸಿಕ್ಕಾಪಟ್ಟೆ ಡೌಟು. ಅದೇ ಏನಾದ್ರು ವರ್ಸ್ಟ್ ಕೇಸ್ ಸಿನಾರಿಯೋಗೆ ಸ್ವಲ್ಪ ಪ್ರಿಪೇರ್ ಆಗಿರೋಣ, ಪ್ಲೇ ಆಫ್ಸ್ ಹಿಂಗಿದ್ರು ಕೂಡ ಕ್ವಾಲಿಫೈ ಆಗಿದ್ವಲ್ಲ, ಸ್ವಲ್ಪ ವರ್ಸ್ಟ್ ಕೇಸಿಗೆ ಪ್ರಿಪೇರ್ ಆಗಿರೋಣ ಅಂತ RCB ತರಿಸಿರುವಂಥದ್ದು. ಇವ್ರನ್ನ ಪಕ್ಕ ಫೈನಲ್ ಒಂಥರ ಬ್ಲೆಸ್ಸಿಂಗ್ ಮುಜಾರ್ಬಾನ ಲಾಸ್ಟ್ ಟೈಮ್ ಕರ್ಸಿದ್ರಲ್ಲ ಟೆಂಪರರಿ ರಿಪ್ಲೇಸ್ಮೆಂಟ್ ಆಗಿ, ಸೊ ಅದೇ ರೀತಿ ಇವ್ರನ್ನೂ ಕೂಡ ಕಳ್ಸ್ಕೊಂಡಿದ್ದಾರೆ. ಸೊ ಆಡ್ಸೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಅಂದ್ರೆ ಏನಕ್ಕೆ ಆಡಿಸ್ಬೇಕು, ಚೆನ್ನಾಗಿ ಆಡ್ತಿಲ್ಲ RCB ಇವರು. ಅಪ್ಡೇಟ್ ನಂಬರ್ 5, ಆಕಾಶ್ ಚೋಪ್ರಾ ಅವರು ಎಕ್ಸೆಲ್ ಒಂದು ಪೋಸ್ಟ್ ಹಾಕೊಂಡಿದ್ದಾರೆ. ಐ ವಿಶ್ IPL ಅಡಾಪ್ಟ್ಸ್ ದ ಬೋನಸ್ ಪಾಯಿಂಟ್ ಆಪ್ಷನ್ ಫಾರ್ ಅ ಮ್ಯಾಸಿವ್ ವಿನ್. ಮ್ಯಾಸಿವ್ ವಿನ್ ಅಂದ್ರೆ ಒಂದು 50 ರನ್ ವಿಕ್ಟ್ರಿ ಅಥವಾ ಒಂದು 60-70 ರನ್ ವಿಕ್ಟ್ರಿ ಈ ಥರ ಆಯಿತು ಅಂದರೆ ಒಂದು ಎಕ್ಸ್ಟ್ರಾ ಪಾಯಿಂಟ್ನ, ಬೋನಸ್ ಪಾಯಿಂಟ್ನ ಕೊಡಬೇಕು. 2 ಪಾಯಿಂಟ್ಗೆ 3 ಪಾಯಿಂಟ್ನ ಸೇರಿಸ್ಬಿಟ್ಟು ಕೊಟ್ಬಿಡ್ಬೇಕು. ಅವಾಗ ಇನ್ನೂ ಸೈಕ್ ಆಗಿರುತ್ತೆ. ಹೆವಿ ಮಾರ್ಜಿನ್ದ ಗೆಲ್ಲಬೇಕು ಅಂತ ಎಲ್ಲ ಟೀಮ್ಗಳು ಕೂಡ ಒದ್ದಾಡ್ ಸಾಯ್ತಾರೆ. ಹೆವಿ ರನ್ಸ್ಗಳನ್ನ ಹೊಡಿಬೇಕು ಅಂತ ಅನ್ಕೊಂತಾರೆ, ಅಂಡ್ ಬೇಗ ಔಟ್ ಮಾಡಬೇಕು ಅಂತ ಅನ್ಕೊಂತಾರೆ. ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಸೈಕ್ ಆಗಿರುತ್ತೆ ಅನ್ನೋ ಥರ ಇವರು ಹೇಳ್ತಾ ಇದ್ದಾರೆ. ಅಲ್ಲ ಗುರು, ನೆಟ್ ರನ್ ರೇಟ್ ಇರೋದು ಏನಕ್ಕೆ ಮತ್ತೆ, ಬೋನಸ್ ಪಾಯಿಂಟ್ ಏನಕ್ಕೆ ಮತ್ತೆ? ಅಲ್ಲ, ನೆಟ್ ರನ್ ರೇಟ್ ಇರೋದೇ ಒಂಥರ ಚೆನ್ನಾಗಿ ಯಾರು ಆಡಿದ್ದಾರೆ ಅದ್ರ ಆಧಾರದ ಮೇಲೆ ಇದು ಮಾಡೋಣ ಅಂತ. ಬೋನಸ್ ಪಾಯಿಂಟ್ ಏನಕ್ಕೆ? ಅದೇ ಕಬಡ್ಡಿನ ಇದು ಬೋನಸ್ ಪಾಯಿಂಟ್ ಕೊಡೋದಕ್ಕೆ? ನೆಟ್ ರನ್ ರೇಟ್ ಇದೆ ತಾನೆ, ಸಾಕು ಅಷ್ಟೇ. ಎವಿಡೆಂಟಾಗಿ ಗೊತ್ತು ಎಲ್ಲರಿಗೂ, ಇಷ್ಟು ರೇಟಲ್ಲಿ ಹೊಡಿಬೇಕು, ಇಷ್ಟು ರೇಟಲ್ಲಿ ಗೆಲ್ಲಬೇಕು ಅಂತ. ಬೇಗ ಮುಗಿಸಿದ್ರೆ ನಮಗೆ ನೆಟ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತು. ಅಲ್ಲ, ಬೋನಸ್ ಪಾಯಿಂಟ್ನ ಎಕ್ಸ್ಟ್ರಾ ಪಾಯಿಂಟ್ನ ಕೊಡುವಂಥ ಅವಶ್ಯಕತೆ ಏನಿಲ್ಲ ಅಂತ ಅನ್ಕೋತೀನಿ ನಾನು. ಈ ಥರ ಚೇಂಜ್ ಮಾಡ್ತು ಅಂದ್ರೆ ಅದು ವರ್ಸ್ಟ್ ಆಗಿರುತ್ತೆ. ಅಪ್ಡೇಟ್ ನಂಬರ್ 4, ಗುಜರಾತ್ ಟೈಟನ್ಸ್ ವರ್ಸಸ್ CSK ಮ್ಯಾಚ್ ಇವತ್ತು ನಡೀತಾ ಇದೆ ಅಹಮದಾಬಾದಲ್ಲಿ. ಅವ್ರು ಕೊಟ್ಟಿರುವಂಥ ಉತ್ತರ ಏನು ಅಂದರೆ, ಸಾಯಿ ಸುದರ್ಶನ್ ಅವರು CSK ಅಂತ ನೆನಪಿಗೆ ಬಂದಾಗ ಅವ್ರಿಗೆ ಅನ್ಸೋದೇನಂದ್ರೆ, ಚಿಕ್ಕ ವಯಸ್ಸಲ್ಲೆಲ್ಲ ರೋಡಲ್ಲಿ ನಾಯಿ ಅಲ್ದಂಗೆ ಅಲಿತಾ ಇದ್ರಂತೆ. CSK ಬಸ್ ಬರೋದಕ್ಕೆ ಒಂಥರ ಕಿರ್ಚಾಡೋದು, ಕೂಗಾಡೋದು, ಎಲ್ಲ ರಂಪಾಟ ಮಾಡೋದು. CSK ಅಂದ ತಕ್ಷಣ ಫುಲ್ ರೊಚ್ಚಿಗೆ ನಿಂತ್ಕೊಂಡಿರೋದು. ಯಾಕಂದ್ರೆ ಲೋಕಲ್ ಪ್ಲೇಯರ್ಗಳು, ಚೆನ್ನೈ ಪ್ಲೇಯರು, ತಮಿಳ್ನಾಡು ಪ್ಲೇಯರು, ಸಾಯಿ ಸುದರ್ಶನ್ ರೊಚ್ಚಿಗೆ ಆಬ್ವಿಯಸ್ಲಿ ನಿಂತ್ಕೊಬೇಕು. ಇವಾಗ ಬೆಂಗಳೂರಿನ ಪ್ಲೇಯರ್ ದೇವದತ್ ಪಡಿಕಲ್ ಆಗಿರ್ಬೋದು, ಅವರೆಲ್ಲ ರೊಚ್ಚಿಗೆ ನಿಂತ್ಕೊಂತ ಇರಲಿಲ್ವಾ? KL ರಾಹುಲ್ ತಗೊಳ್ಳಿ, ರೊಚ್ಚಿಗೆ ನಿಂತ್ಕೊಂತಿಲ್ವಾ? ಆ ಟೈಮಲ್ಲಿ ನಿಂತ್ಕೊಂತಿರಲ್ವಾ RCB ಅಂತಂದ್ರೆ? ಸೊ ಆ ಥರ
ಇವ್ರಿಗೂ ಕೂಡ ಆ ಥರ ಒಂದು ವೈಬ್ರೇಷನ್ ಇತ್ತಂತೆ CSK ಅಂತಂದಾಗ. ಬಟ್ ಇವಾಗ ನಾನು ಅವರ ಅಗೇನ್ಸ್ಟ್ನೇ ಮಸ್ತಾಗಿ ಪರ್ಫಾರ್ಮ್ ಮಾಡ್ತಿರೋದು ನೋಡ್ಬಿಟ್ಟು ನನಗೇನೆ ಒಂಥರ ಖುಷಿ ಆಗ್ತಾ ಇದೆ, CSK ಅಗೇನ್ಸ್ಟ್ನೇ ಮಸ್ತಾಗಿ ಆಡ್ತಾ ಇದ್ದೀನಿ ಅಂತ. ಅಪ್ಡೇಟ್ ನಂಬರ್ 7, ಮುಂಬೈ ಇಂಡಿಯನ್ಸ್ ಅವ್ರದ್ದು ಯಾಕೋ ಒಂಥರ ಆಲ್ಟರ್ನೇಟ್ ಆಗಿ ಹೋಗ್ತಾ ಇರೋ ಥರ ಪ್ಯಾಟರ್ನ್ ಕಾಣಿಸ್ತಾ ಇದ್ರು ನೋಡಿ. 2022 ಅಲ್ಲಿ 10 ಸೋಲು, 2024 10 ಸೋಲು, ಇಲ್ಲಿ 9 ಸೋಲು, ಇನ್ನೊಂದು ಲಾಸ್ಟ್ ಮ್ಯಾಚ್ ಬಾಕಿ ಇದೆ, ಅದು ಸೋಲೋ ಗೆಲುವೋ ಗೊತ್ತಿಲ್ಲ. ರಾಜಸ್ಥಾನ್ ರಾಯಲ್ಸ್ ಅಗೇನ್ಸ್ಟ್ ಸಿಕ್ಕಾಪಟ್ಟೆ ಟಫ್ ಅಂತೂ ಇದ್ದೇ ಇರುತ್ತೆ ಆ ಮ್ಯಾಚು. 26 ನೋಡಿ, 22, 24, 26, ಸೊ 10 ಮ್ಯಾಚ್ ಮೋಸ್ಟ್ ನಂಬರ್ ಆಫ್ ಮ್ಯಾಚ್ಗಳನ್ನ ಸೋದಿದ್ರೆ ಈ ಒಂದು ಪ್ಯಾಟರ್ನ್ ಕಂಟಿನ್ಯೂ ಆಗ್ತಾ ಇದೆ. ಸೊ ನೆಕ್ಸ್ಟ್ ಸೀಸನ್ ಪರವಾಗಿಲ್ಲ, ಚೆನ್ನಾಗಿ ಆಡ್ತಾರೆ ನಾವು. 2027 ಚೆನ್ನಾಗಿ ಆಡ್ತಾರೆ ನಾವು. ಮತ್ತೆ 2028 ಅಲ್ಲಿ ಇದೇ ತರ ಪ್ಯಾಟರ್ನ್ ಕಂಟಿನ್ಯೂ ಆಗುತ್ತೆ ಅಂತ ನೋಡ್ಬೇಕು. ಆಲ್ರೆಡಿ 3 ಸಲ ಈ ಒಂದು ಆಡ್ಸ್ ಅಲ್ಲ ಇವನ್ಸ್ ಅಲ್ಲಿ ಏನಿದೆ, ಇವನ್ಸ್ ಅಲ್ಲಿ ಚೆನ್ನಾಗಿ ಆಡ್ತಾ ಇಲ್ಲ ಅವರು. ಆಡ್ಸ್ ಅಂತ ಬಂದಾಗ ಚೆನ್ನಾಗಿ ಆಡ್ತಾರೆ. 2023 ಚೆನ್ನಾಗಿ ಆಡ್ತಿದ್ರು ಪರವಾಗಿಲ್ಲ, 2025 ಅಲ್ಲಿ ಚೆನ್ನಾಗಿ ಆಡಿದ್ರು, 2027 ಚೆನ್ನಾಗಿ ಆಡ್ತಾರೆ ಅಂತ ಕಾಣಿಸುತ್ತೆ. ಸೊ ಇದೊಂದು ಪ್ಯಾಟರ್ನ್ ಫಾಲೋ ಅಪ್ ಆಗ್ತದೆ, ಎಲ್ಲಿ ಬ್ರೇಕ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಅಪ್ಡೇಟ್ ನಂಬರ್ 8, ಪರ್ಸೆಂಟೇಜ್ ವಾಯ್ಸ್ ಕ್ಲಾರಿಟಿ ಸಿಕ್ಕಿದೆ. ಯಾವ ಟೀಮ್ಗೆ ಎಷ್ಟು ಪರ್ಸೆಂಟೇಜು ಇದೆ ಕ್ವಾಲಿಫೈ ಆಗೋದಕ್ಕೆ ಸಿನಾರಿಯೋ. ಅಂದರೆ 3 ಟೀಮ್ ಆಲ್ರೆಡಿ ಆಗಿದೆ, ಇನ್ನು ಒಂದು ಪೊಸಿಷನ್ ಖಾಲಿ ಇರೋದು. ಅದಕ್ಕೆ ಯಾರಿಗೆ ಎಷ್ಟು ಪರ್ಸೆಂಟೇಜು ಇದೆ ಅಂತಂದರೆ ರಾಜಸ್ಥಾನ್ ರಾಯಲ್ಸ್ಗೆ 50% ಇದೆ, 19% ಇದೆ, ಪಂಜಾಬ್ ಕಿಂಗ್ಸ್ಗೆ 19% ಇದೆ, ಇವ್ರಿಗೆ KKR ಅವ್ರಿಗೆ 9%, ಡೆಲ್ಲಿ ಕ್ಯಾಪಿಟಲ್ಸ್ಗೆ ಸಿಕ್ಕಾಪಟ್ಟೆ ಅನ್ಬಿಲಿವಬಲ್ 3% ಇದೆ. ಯಾಕಂದ್ರೆ CSK ಇವತ್ತು ಗೆದ್ರು ಸಹ ಕ್ವಾಲಿಫೈ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಡಿಪೆಂಡೆನ್ಸಿ ಅನ್ನೋದು ಬಿದ್ದುಬಿಡಿದೆ, 3 ಮ್ಯಾಚ್ ಮೇಲೆ ಡಿಪೆಂಡೆನ್ಸಿ ಬಿದ್ದುಬಿಡಿದೆ ಅವ್ರದ್ದು. ಸೊ ಅದಕ್ಕೋಸ್ಕರ ಅವ್ರದ್ದು 3% ಅಂಡ್ 2 ಟೀಮ್ ಎಲಿಮಿನೇಟ್ ಆಗಿದೆ. ಸೊ ಒಂದು ಪೊಸಿಷನ್ಗೋಸ್ಕರ ಇನ್ನೂ ಸಹ ಜೀವಂತವಾಗಿ ಕಾಯ್ತಾ ಇರೋದು 5 ಟೀಮ್ಸ್ಗಳು. ಅದೇನೋ ಹೇಳಿದ್ರಲ್ಲ, ದರ್ ಇಸ್ 1% ಚಾನ್ಸ್ ಅನ್ನೋ ಹಾಗೇನೆ CSK. ಸೊ ಆ ಚಾನ್ಸಿಗೆ ಹೋಪ್ ಮಾಡ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 9, ಮನೀಶ್ ಪಾಂಡೆಗೆ ಆಫ್ಟರ್ 6 ಲಾಂಗ್ ಇಯರ್ಸ್. ಮನೀಶ್ ಪಾಂಡೆಗೆ ನಾನಂತೂ ಅನ್ಕೊಂಡಿಲ್ಲ ಪ್ಲೇಯರ್ ಆಫ್ ದ ಮ್ಯಾಚ್ ಸಿಗುತ್ತೆ, ಯಾವ್ದಾನ ಒಂದು ಮ್ಯಾಚಲ್ಲಿ ಸಿಕ್ಬಿಡುತ್ತೆ ಅಂತ ನಾನಂತೂ ಅನ್ಕೊಂಡೇ ಇರಲಿಲ್ಲ. ಯಾಕೆಂತಂದ್ರೆ ಅವ್ರು ಆಡ್ತಾನೆ ಇರಲಿಲ್ಲ. ರೀಸೆಂಟಾಗಿ ನೋಡಿ 2-3 ವರ್ಷದಲ್ಲಿ ಅವರಷ್ಟು ಆಕ್ಟಿವ್ ಆಗಿ ಆಡೇ ಇಲ್ಲ. ಆ ಡೊಮ್ಯಾಸ್ಟಿಕ್ ಆಗಿರಲಿ, ಜೊತೆಗೆ IPL ಆಗಿರಲಿ ಆಡಿಸ್ತಾನೆ ಇರಲಿಲ್ಲ. ಆದ್ರೂ ಮನೀಶ್ ಪಾಂಡೆ ಬಂದ್ಬಿಟ್ಟು ಮೈನ್ ಪ್ಲೇಯರ್ ಆಗಿ ಆಡ್ಬಿಟ್ಟು, ಇನ್ಫ್ಯಾಕ್ಟ್ ಆಡ್ಸೋರು ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಮೈನ್ ಪ್ಲೇಯರ್ ಆಗಿ ಆಡಿಸ್ಬಿಟ್ಟು ಅವ್ರು ಪ್ಲೇಯರ್ ಆಫ್ ದ ಮ್ಯಾಚ್ ಆಗ್ತಾರೆ ಅಂತ ಮನ್ಸಲ್ಲೂ ಕೂಡ ಅನ್ಕೊಂಡಿರಲಿಲ್ಲ. ಆಫ್ಟರ್ 6 ವರ್ಷ ಸನ್ರೈಸ್ ಹೈದರಾಬಾದ್ ಇದ್ದಾಗ ಇವರಿಗೆ ಸಿಕ್ಕಿದ್ದು 2020. ಇವಾಗ 6 ವರ್ಷ ಆದ್ಮೇಲೆ ಸಿಕ್ಕಿದಾಗ ಇವರು ನಂಬ್ತೀರಾ? ನಂಬಲೇಬೇಕು. 19 ವರ್ಷದ ಪ್ಲೇಯರು ನೋಡಿ, ವಿರಾಟ್ ಕೊಹ್ಲಿ, ಮನೀಶ್ ಪಾಂಡೆ, ಸೊ ಅವರೆಲ್ಲ ಒಂದೇ ರೇಂಜಲ್ಲಿ ಬಂದಂಥವ್ರು. ಸೊ ಅವರೆಲ್ಲ ಮತ್ತೆ ಇವಾಗ ಮ್ಯಾಚ್ ವಿನ್ನರ್ ಆಗ್ತಾ ಇದ್ದಾರೆ ಅಂತಂದ್ರೆ ಒಂಥರ ನೋಡೋಕೆ ಒಂಥರ ಖುಷಿ ಆಗುತ್ತೆ. ಅಪ್ಡೇಟ್ ನಂಬರ್ 10, ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಮಾತಾಡಿದ್ರೆ ಜಸ್ಟಿನ್ ಲ್ಯಾಂಗರ್ ಅವರು ಫೋಟೋ ಗೀಟೋ ಎಲ್ಲ ತೆಗೆಸ್ಕೊಂಡ್ರಪ್ಪ ಮ್ಯಾಚ್ ಆದ ನಂತರ ಪಕ್ಕದಲ್ಲಿ ನಿಲ್ಸ್ಕೊಂಡು. ಇಟ್ಸ್ ಎ ಪ್ರಿವಿಲೇಜ್ ಟು ವಾಚ್ ವೈಭವ್ ಸೂರ್ಯವಂಶಿ ಬ್ಯಾಟ್. ಐ ಹ್ಯಾವ್ ಸೀನ್ ಸಮ್ ಅಮೇಜಿಂಗ್ ಪ್ಲೇಯರ್ಸ್ ಇನ್ ಮೈ 35 years of cricket, but to see a young man bat like that throughout the season is breathtaking ಅಂತ ಹೇಳಿದ್ದಾರೆ. ಸೊ ಅವ್ರಿಗೆ ಅನ್ಬಿಲಿವಬಲ್ ಅನ್ಸ್ಬಿಟ್ಟಿದೆ ಅಂತ. ಇದು ಅನ್ಬಿಲಿವಬಲ್ ಅಂತ 2 ವರ್ಷದಿಂದ ಅನಿಸ್ತೇನೆ ಇದೆ ನಮಗೆ. ಹೌದು ಗುರು, ಥ್ರೂಔಟ್ ದ ಟೂರ್ನಮೆಂಟ್ ಎಲ್ಲ ಒಂದು ಮ್ಯಾಚ್ ಬಲಕ್ಕಾಗಿ ಫ್ಲೂಕಾಗಿ ಹೊಡೆದ್ಬಿಟ್ರು ಅಂತಂದ್ರೆ ನಂಬಿಡ್ಬೋದು, ನೋಡ್ಬೋದು. ಬಟ್ ಎಲ್ಲ ಮ್ಯಾಚ್ ಒಂಥರ ಕನ್ಸಿಸ್ಟೆಂಟ್ ಆಗಿ ಹೊಡೆಯೋದಿದೆಯಲ್ಲ, ಅದು ಹತ್ತತ್ರ ಬರೋದಿಲ್ಲ. ಸೆಂಚುರಿ ಹತ್ತತ್ರ ಬಂದ್ಬಿಟ್ಟು ಮಿಸ್ ಆಗೋದಿದೆಯಲ್ಲ, ಆಲ್ಮೋಸ್ಟ್ 2 ಸೆಂಚುರಿನ ಮಿಸ್ ಮಾಡ್ಕೊಂಡಿದ್ರು ವೈಭವ್ ಸೂರ್ಯವಂಶಿ ಅವರು. ಸೊ ಈ ಥರ ಅನ್ರಿಯಲ್ ಕ್ರಿಕೆಟ್ನ ಪದೇ ಮತ್ತೆ ಆಡ್ತಾರಲ್ಲ, ಬ್ಯಾಕ್ ಟು ಬ್ಯಾಕ್ ಸೀಸನ್ಸ್ ಆಡ್ತಿದ್ರಲ್ಲ, 1 ಸೀಸನ್ ಮಾತ್ರ ಅಲ್ಲ 2 ಸೀಸನ್ ಆಡಿದ್ರಲ್ಲ. ಸೊ ಇದು ಎಲ್ಲರೂ ಕೂಡ ಆಶ್ಚರ್ಯ 100% ಮೂಡಿಸಿದೆ. ಬರೀ ಈ ಸೀಸನ್ ಮಾತ್ರ ಅಲ್ಲ, IPL ಸೀಸನ್ ಮಾತ್ರ ಅಂತಲ್ಲ, ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲೂ ಕೂಡ ಅಂದರೆ ಅವ್ರು ಆಡ್ತಿರೋಂಥ ಲೆವೆಲ್ ಅಂಡರ್ 19 ಆಗಿರ್ಬೋದು, ಅದಕ್ಕಿಂತ ಇದಾಗಿರ್ಬೋದು, ಅಂದರೆ ಇಂಡಿಯಾ ಹೇಗೆ. ಸೊ ಇದರಲ್ಲೆಲ್ಲ ಮಸ್ತಾಗಿನ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅದನ್ನು ಖಂಡಿತ ಆಶ್ಚರ್ಯ ಮೂಡಿಸಿದೆ ಎಲ್ಲರಿಗೂ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಇಷ್ಟವಾಗಿದ್ದು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಮಾಡಿ.